ದರ ಏರಿಕೆ ಬಳಿಕ ನಮ್ಮ ಮೆಟ್ರೋ ಹತ್ತುವವರ ಸಂಖ್ಯೆ ಇಳಿಮುಖವಾಗಿದೆ. ಜನರು ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಖಾಸಗಿ ಸಂಸ್ಥೆಯೊಂದು ಮೆಟ್ರೋ ದರ ಹೆಚ್ಚಳದ ಆಫ್ಟರ್ ಎಫೆಕ್ಟ್ನ ಬಗ್ಗೆ ಅಧ್ಯಯನವನ್ನು ನಡೆಸಿದೆ. ಹಾಗಾದ್ರೆ ಬಿಎಂಆರ್ಸಿಎಲ್ಗೆ ಆದ ಎಫೆಕ್ಟ್ ಏನಂತೀರಾ? ಈ ಸ್ಟೋರಿ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ಪರಿಚಯ ಆದಾಗ ಸಿಟಿ ಜನ ಹಿರಿ ಹಿಗ್ಗಿದ್ರು. ಹಬ್ಬ ಕೊನೆಗೂ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಅಂದ್ಕೊಂಡಿದ್ರು. ಆದರೆ ಆರಂಭದಲ್ಲಿ ಕೈಗೆಟುಕುವ ದರದಲ್ಲಿ ಸೇವೆ ನೀಡಿದ್ದ ಬಿಎಂಆರ್ಸಿಎಲ್ ಇತ್ತೀಚೆಗೆ ಬಿಗ್ ಶಾಕ್ ಕೊಟ್ಟಿತ್ತು. ಆಕಾಶದೆತ್ತರಕ್ಕೆ ದರ ಹೆಚ್ಚಿಸಿತ್ತು. ಇದರಿಂದಾಗಿ ಪ್ರಯಾಣಿಕರು ಮೆಟ್ರೋ ಸಹವಾಸವೇ ಬೇಡ ಅಂತ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. 68% ಪ್ರಯಾಣಿಕರು ದರ ಹೆಚ್ಚಳಕ್ಕೆ ಬೇಸರ. ಒಂದು ತಿಂಗಳಲ್ಲಿ 25 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆ. ನಮ್ಮ ಮೆಟ್ರೋದಲ್ಲಿ 2024 ಡಿಸೆಂಬರ್ ಹಾಗೂ 2025 ಜನವರಿಯಲ್ಲಿ ನಿತ್ಯ 9 ಲಕ್ಷ ಮಂದಿ ಪ್ರಯಾಣ ಮಾಡುತ್ತಿದ್ರು. ಸೋಮವಾರ ಹಾಗೂ ಶುಕ್ರವಾರ ಪ್ರಯಾಣಿಕರ ಸಂಖ್ಯೆ 10 ಲಕ್ಷ ದಾಟುತ್ತಿತ್ತು. 2024 ಜನವರಿಯಲ್ಲಿ 2.5 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದರೆ ಫೆಬ್ರವರಿಯಲ್ಲಿ 2.9 ಕೋಟಿಗೆ ಇಳಿಕೆ ಕಂಡುಬಂದಿದೆ. ಅಂದ್ರೆ ಒಂದೇ ತಿಂಗಳ ಅಂತರದಲ್ಲಿ ಸರಾಸರಿ 41 ಲಕ್ಷ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ. ಎಷ್ಟೋ ಜನ ಬೈಕ್ ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ಇವತ್ತು ಮಾಲಿನ್ಯ ಮಂಡಳಿ ಅಂತ ಇದೆಯಲ್ಲ ಮೇಡಮ್, ವಾಯು ಮಾಲಿನ್ಯ ಇದು ತಡೆಗಟ್ಟಕ್ಕೆ ಮಂಡಳಿ ಎಲ್ಲ ಇದೆ. ಅದೆಲ್ಲ ಏನ್ ಮಾಡ್ತಿದ್ದಾರೆ ಅವರೆಲ್ಲ? ಅದಕ್ಕೆ ಹೋಗ್ಬಿಟ್ಟು ಅವರು ಮೆಟ್ರೋ ಚಿಮಾರಿ ಹಾಕಬೇಕಲ್ಲ. ಮೆಟ್ರೋ ದರ ಹೆಚ್ಚಳದ ಬೆನ್ನಲ್ಲೇ 16% ಪ್ರಯಾಣಿಕರು ಡೈವರ್ಟ್ ಆಗಿದ್ದಾರೆ. ಮೆಟ್ರೋದಿಂದ ಹೆಚ್ಚು ದೂರ ಆಗ್ತಿರೋ ಮಹಿಳಾ ಪ್ರಯಾಣಿಕರು ಬಸ್, ಶೇರ್ ಆಟೋ, ನಡೆದು ಹೋಗಲು ಶುರು ಮಾಡಿದ್ದಾರೆ. 505 ಪ್ರಯಾಣಿಕರನ್ನ ಮಾತನಾಡಿಸಿ ನಡೆಸಿರುವ ಅಧ್ಯಯನದಲ್ಲಿ 68% ಪ್ರಯಾಣಿಕರು ದರ ಹೆಚ್ಚಳದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ದೀಪ್ತಿ ತೊಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ ಬಳಿಕ ನಮ್ಮ ಮೆಟ್ರೋ ಹತ್ತುವವರ ಸಂಖ್ಯೆ ಇಳಿಮುಖವಾಗಿದೆ. ಜನರು ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಖಾಸಗಿ ಸಂಸ್ಥೆಯೊಂದು ಮೆಟ್ರೋ ದರ ಹೆಚ್ಚಳದ ಆಫ್ಟರ್ ಎಫೆಕ್ಟ್ನ ಬಗ್ಗೆ ಅಧ್ಯಯನವನ್ನು ನಡೆಸಿದೆ. ಹಾಗಾದ್ರೆ ಬಿಎಂಆರ್ಸಿಎಲ್ಗೆ ಆದ ಎಫೆಕ್ಟ್ ಏನಂತೀರಾ? ಈ ಸ್ಟೋರಿ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ಪರಿಚಯ ಆದಾಗ ಸಿಟಿ ಜನ ಹಿರಿ ಹಿಗ್ಗಿದ್ರು. ಹಬ್ಬ ಕೊನೆಗೂ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಅಂದ್ಕೊಂಡಿದ್ರು. ಆದರೆ ಆರಂಭದಲ್ಲಿ ಕೈಗೆಟುಕುವ ದರದಲ್ಲಿ ಸೇವೆ ನೀಡಿದ್ದ ಬಿಎಂಆರ್ಸಿಎಲ್ ಇತ್ತೀಚೆಗೆ ಬಿಗ್ ಶಾಕ್ ಕೊಟ್ಟಿತ್ತು. ಆಕಾಶದೆತ್ತರಕ್ಕೆ ದರ ಹೆಚ್ಚಿಸಿತ್ತು. ಇದರಿಂದಾಗಿ ಪ್ರಯಾಣಿಕರು ಮೆಟ್ರೋ ಸಹವಾಸವೇ ಬೇಡ ಅಂತ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. 68% ಪ್ರಯಾಣಿಕರು ದರ ಹೆಚ್ಚಳಕ್ಕೆ ಬೇಸರ. ಒಂದು ತಿಂಗಳಲ್ಲಿ 25 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆ. ನಮ್ಮ ಮೆಟ್ರೋದಲ್ಲಿ 2024 ಡಿಸೆಂಬರ್ ಹಾಗೂ 2025 ಜನವರಿಯಲ್ಲಿ ನಿತ್ಯ 9 ಲಕ್ಷ ಮಂದಿ ಪ್ರಯಾಣ ಮಾಡುತ್ತಿದ್ರು. ಸೋಮವಾರ ಹಾಗೂ ಶುಕ್ರವಾರ ಪ್ರಯಾಣಿಕರ ಸಂಖ್ಯೆ 10 ಲಕ್ಷ ದಾಟುತ್ತಿತ್ತು. 2024 ಜನವರಿಯಲ್ಲಿ 2.5 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದರೆ ಫೆಬ್ರವರಿಯಲ್ಲಿ 2.9 ಕೋಟಿಗೆ ಇಳಿಕೆ ಕಂಡುಬಂದಿದೆ. ಅಂದ್ರೆ ಒಂದೇ ತಿಂಗಳ ಅಂತರದಲ್ಲಿ ಸರಾಸರಿ 41 ಲಕ್ಷ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ. ಎಷ್ಟೋ ಜನ ಬೈಕ್ ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ಇವತ್ತು ಮಾಲಿನ್ಯ ಮಂಡಳಿ ಅಂತ ಇದೆಯಲ್ಲ ಮೇಡಮ್, ವಾಯು ಮಾಲಿನ್ಯ ಇದು ತಡೆಗಟ್ಟಕ್ಕೆ ಮಂಡಳಿ ಎಲ್ಲ ಇದೆ. ಅದೆಲ್ಲ ಏನ್ ಮಾಡ್ತಿದ್ದಾರೆ ಅವರೆಲ್ಲ? ಅದಕ್ಕೆ ಹೋಗ್ಬಿಟ್ಟು ಅವರು ಮೆಟ್ರೋ ಚಿಮಾರಿ ಹಾಕಬೇಕಲ್ಲ. ಮೆಟ್ರೋ ದರ ಹೆಚ್ಚಳದ ಬೆನ್ನಲ್ಲೇ 16% ಪ್ರಯಾಣಿಕರು ಡೈವರ್ಟ್ ಆಗಿದ್ದಾರೆ. ಮೆಟ್ರೋದಿಂದ ಹೆಚ್ಚು ದೂರ ಆಗ್ತಿರೋ ಮಹಿಳಾ ಪ್ರಯಾಣಿಕರು ಬಸ್, ಶೇರ್ ಆಟೋ, ನಡೆದು ಹೋಗಲು ಶುರು ಮಾಡಿದ್ದಾರೆ. 505 ಪ್ರಯಾಣಿಕರನ್ನ ಮಾತನಾಡಿಸಿ ನಡೆಸಿರುವ ಅಧ್ಯಯನದಲ್ಲಿ 68% ಪ್ರಯಾಣಿಕರು ದರ ಹೆಚ್ಚಳದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ದೀಪ್ತಿ ತೊಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದರ ಏರಿಕೆ ಬಳಿಕ ನಮ್ಮ ಮೆಟ್ರೋ ಹತ್ತುವವರ ಸಂಖ್ಯೆ ಇಳಿಮುಖವಾಗಿದೆ. ಜನರು ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. ಇದರ ನಡುವೆ ಖಾಸಗಿ ಸಂಸ್ಥೆಯೊಂದು ಮೆಟ್ರೋ ದರ ಹೆಚ್ಚಳದ ಆಫ್ಟರ್ ಎಫೆಕ್ಟ್ನ ಬಗ್ಗೆ ಅಧ್ಯಯನವನ್ನು ನಡೆಸಿದೆ. ಹಾಗಾದ್ರೆ ಬಿಎಂಆರ್ಸಿಎಲ್ಗೆ ಆದ ಎಫೆಕ್ಟ್ ಏನಂತೀರಾ?
ಈ ಸ್ಟೋರಿ ನೋಡಿ. ರಾಜಧಾನಿ ಬೆಂಗಳೂರಿನಲ್ಲಿ ಮೆಟ್ರೋ ಪರಿಚಯ ಆದಾಗ ಸಿಟಿ ಜನ ಹಿರಿ ಹಿಗ್ಗಿದ್ರು. ಹಬ್ಬ ಕೊನೆಗೂ ಟ್ರಾಫಿಕ್ ಕಿರಿಕಿರಿ ಇಲ್ಲದೆ ಆರಾಮಾಗಿ ಟ್ರಾವೆಲ್ ಮಾಡಬಹುದು ಅಂದ್ಕೊಂಡಿದ್ರು. ಆದರೆ ಆರಂಭದಲ್ಲಿ ಕೈಗೆಟುಕುವ ದರದಲ್ಲಿ ಸೇವೆ ನೀಡಿದ್ದ ಬಿಎಂಆರ್ಸಿಎಲ್ ಇತ್ತೀಚೆಗೆ ಬಿಗ್ ಶಾಕ್ ಕೊಟ್ಟಿತ್ತು. ಆಕಾಶದೆತ್ತರಕ್ಕೆ ದರ ಹೆಚ್ಚಿಸಿತ್ತು. ಇದರಿಂದಾಗಿ ಪ್ರಯಾಣಿಕರು ಮೆಟ್ರೋ ಸಹವಾಸವೇ ಬೇಡ ಅಂತ ಬಿಎಂಟಿಸಿಯತ್ತ ಮುಖ ಮಾಡಿದ್ದಾರೆ. 68% ಪ್ರಯಾಣಿಕರು ದರ ಹೆಚ್ಚಳಕ್ಕೆ ಬೇಸರ. ಒಂದು ತಿಂಗಳಲ್ಲಿ 25 ಲಕ್ಷ ಪ್ರಯಾಣಿಕರ ಸಂಖ್ಯೆ ಇಳಿಕೆ. ನಮ್ಮ ಮೆಟ್ರೋದಲ್ಲಿ 2024 ಡಿಸೆಂಬರ್ ಹಾಗೂ 2025 ಜನವರಿಯಲ್ಲಿ ನಿತ್ಯ 9 ಲಕ್ಷ ಮಂದಿ ಪ್ರಯಾಣ ಮಾಡುತ್ತಿದ್ರು. ಸೋಮವಾರ ಹಾಗೂ ಶುಕ್ರವಾರ ಪ್ರಯಾಣಿಕರ ಸಂಖ್ಯೆ 10 ಲಕ್ಷ ದಾಟುತ್ತಿತ್ತು. 2024 ಜನವರಿಯಲ್ಲಿ 2.5 ಕೋಟಿ ಪ್ರಯಾಣಿಕರು ಪ್ರಯಾಣ ಮಾಡಿದ್ದರೆ ಫೆಬ್ರವರಿಯಲ್ಲಿ 2.9 ಕೋಟಿಗೆ ಇಳಿಕೆ ಕಂಡುಬಂದಿದೆ. ಅಂದ್ರೆ ಒಂದೇ ತಿಂಗಳ ಅಂತರದಲ್ಲಿ ಸರಾಸರಿ 41 ಲಕ್ಷ ಪ್ರಯಾಣಿಕರು ಕಡಿಮೆಯಾಗಿದ್ದಾರೆ. ಎಷ್ಟೋ ಜನ ಬೈಕ್ ಓಡಾಡ್ತಿದ್ದಾರೆ, ಇನ್ನು ಮಿಕ್ಕಿದವರು ಬಿಟ್ಬಿಟ್ಟಿದ್ದಾರೆ. ಅದರಿಂದ ಇವತ್ತು ಮಾಲಿನ್ಯ ಹೆಚ್ಚಳ ಆಗಿದೆ ಅಂತ ವರದಿಗಳು ದಿನ ಬರ್ತಾ ಇದೆ. ಎಲ್ಲಿಂದ ಮಾಲಿನ್ಯ ಹೆಚ್ಚಳ ಆಗುತ್ತೆ ಸಡನ್ ಆಗಿ? ಯಾಕಂದ್ರೆ ಈ ಮೆಟ್ರೋ ಇಂದ ಬಿಡುಗಡೆ ಜನಗಳೆಲ್ಲ ಬಿಟ್ಬಿಟ್ಟು ಇವತ್ತು ಗಾಡಿ ತಗೊಂಡಿದ್ದಾರೆ. ಇವತ್ತು ಮಾಲಿನ್ಯ ಮಂಡಳಿ ಅಂತ ಇದೆಯಲ್ಲ ಮೇಡಮ್, ವಾಯು ಮಾಲಿನ್ಯ ಇದು ತಡೆಗಟ್ಟಕ್ಕೆ ಮಂಡಳಿ ಎಲ್ಲ ಇದೆ. ಅದೆಲ್ಲ ಏನ್ ಮಾಡ್ತಿದ್ದಾರೆ ಅವರೆಲ್ಲ? ಅದಕ್ಕೆ ಹೋಗ್ಬಿಟ್ಟು ಅವರು ಮೆಟ್ರೋ ಚಿಮಾರಿ ಹಾಕಬೇಕಲ್ಲ. ಮೆಟ್ರೋ ದರ ಹೆಚ್ಚಳದ ಬೆನ್ನಲ್ಲೇ 16% ಪ್ರಯಾಣಿಕರು ಡೈವರ್ಟ್ ಆಗಿದ್ದಾರೆ. ಮೆಟ್ರೋದಿಂದ ಹೆಚ್ಚು ದೂರ ಆಗ್ತಿರೋ ಮಹಿಳಾ ಪ್ರಯಾಣಿಕರು ಬಸ್, ಶೇರ್ ಆಟೋ, ನಡೆದು ಹೋಗಲು ಶುರು ಮಾಡಿದ್ದಾರೆ. 505 ಪ್ರಯಾಣಿಕರನ್ನ ಮಾತನಾಡಿಸಿ ನಡೆಸಿರುವ ಅಧ್ಯಯನದಲ್ಲಿ 68% ಪ್ರಯಾಣಿಕರು ದರ ಹೆಚ್ಚಳದ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ದೀಪ್ತಿ ತೊಳಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಏನ್ ಪ್ರಾಬ್ಲಮ್ ಇಲ್ಲ ಏರಿಯಾದಲ್ಲಿ? ಏನ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್? ಇದೆಲ್ಲ ಪ್ರಾಬ್ಲಮ್ ಆಯ್ತಿಲ್ಲ ಹೇಳಿ. ಏನ್ರಿ ನಿಮ್ ಪ್ರಾಬ್ಲಮ್? ಏನ್ ನಿಮ್ ಪ್ರಾಬ್ಲಮ್ ಅಂತ ಹೇಳಿ. ಯಾರಪ್ಪ ನಗರಕ್ಕೆ? ಗಾಂಧಿನಗರ, ದಾಸರಹಳ್ಳಿ, ರಾಜರಾಜೇಶ್ವರಿ ನಗರ, ಚಾಮರಾಜಪೇಟೆ, ಹುಬ್ಬಳ್ಳಿ, ಚನ್ನಮರುತ್ತದ, ಮೈಸೂರಿಗೆ ಬಂದಿರೋದು. ಬ್ಯಾಡಗಿ ತಾಲೂಕಿಗೆ ನಾವು ಬಂದಿವ್ರಿ. ಸರ್ ಹೇಳಿ ಸರ್, ಏನ್ ಪ್ರಾಬ್ಲಮ್? ನಿಮ್ ಎಮ್ಎಲ್ಎ ಹೆಂಗೆ? ಏನೆಲ್ಲ ಸಮಸ್ಯೆಗಳು? ಏನ್ ಕಥೆ ಇಲ್ಲಿ ಬಂತಾ? ಅಯ್ಯಪ್ಪ ಯಾವತ್ತೂ ಬಂದಿಲ್ಲ. 2 months ಇಂದ ನೀರಿಲ್ಲ. ಟ್ಯಾಂಕರ್ ಬರ್ಬೇಕಾದ್ರೆ ರೋಡ್ ಸರಿ ಇಲ್ಲ. ಯಾರ ಹತ್ರ ಹೋಗಿ ಹೇಳೋದಕ್ಕೆ ನಮ್ಗೆ ಯಾರು ಇಲ್ಲ. ಇಲ್ಲಿ ಕಿತ್ತೋದ್ರೆ ಏನ್ ಹಾಳಾಗೋದ್ರು ಇದು ಯಾರು ನೋಡರೇ ಗತಿ ಇಲ್ಲ. ನಾವಿದ್ದೀವಿ ಅಂತಾರೆ. ಇವಾಗ ಯಾರು ಎಮ್ಮೆಲ್ಯೆ ಮಗ ಒಂದ್ ದಿವಸನೂ ಬಂದಿಲ್ಲ. ಫುಲ್ ಸ್ಟ್ಯಾಂಡರ್ಡ್ ಲಕ್ಸುರಿಯಸ್ ಬೆಡ್ರೂಮ್ ಐತ್ರಿ ಅದ. ತಾಜ್ ವೆಸ್ಟ್ ಎಂಡ್, ರಾಡಿಷನ್ ಬ್ಲೂ. ಮೀಟಿಂಗ್ ನಿಮ್ದು ಮೀಟಿಂಗ್ ಇಲ್ಲಿ ಮಾಡ್ರಿ. ಇಷ್ಟು ವರ್ಷ ಆಯ್ತು, ಇದಕ್ಕೆಲ್ಲ ಯಾರು ಸರ್ ಜವಾಬ್ದಾರಿ? 200 ರೂಪಾಯಿ ಬ್ಯಾಂಕ್ಗೆ ಹೋಗ್ತೀನಿ ಬರ್ತಾ ಇದ್ದೀನಿ. ಬ್ಯಾಂಕ್ಗೆ ಹೋಗ್ತೀನಿ ಬರ್ತೀನಿ 2000 ಮತ್ತೆ ಬರ್ತಾ ಇಲ್ಲ. 2000 ನಂದೇ ಹೊಂಟೈತು. ನಿಲ್ಲು ಮೇಲೆ ಭಾರಿ ಐಟ್ ಅದಲ್ಲ ಮಾರ. ಬರಲ್ಲ ಕಣ್ರಿ ಸರ್. ರಾತ್ರಿ 1 ಗಂಟೆವರೆಗೂ ಎಣ್ಣೆ ಅಂಗಡಿ ತೆಗಿಬೇಕಾದ್ರೆ ಬೆಳಗ್ಗೆ 4 ಗಂಟೆವರೆಗೂ ತೆಗಿಬೋದಲ್ಲ. ಮಗನೂ ನೋಡಲ್ಲ, ಯಾರು ನೋಡಲ್ಲ. ನಾನು ಒಬ್ಬಳು ನೋಡ್ಕೊಂತೀನಿ ಅಜ್ಜ. ಮೊಮ್ಮಕ್ಕಳಿಗೆ ಅಮ್ಮ ಅಪ್ಪ ಇಲ್ಲ, ಅವರು ನೋಡಿ ಬರ್ತಾ ಇದೀವಿ. ದೇವ್ರು ಬಿಟ್ಟಂಗೆ ಆಗುತ್ತೆ.